ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವೇ ಅನ್ನೋ ಪ್ರಶ್ನೆ ಎತ್ತಿದೆ. ಒಂದ್ ವೇಳೆ ನೀರು ಬಿಟ್ರೆ ಕರ್ನಾಟಕದಲ್ಲಿ ಹಾಹಾಕಾರ ಗ್ಯಾರಂಟಿ. ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಒಂದ್ ವೇಳೆ ನೀರನ್ನ ಬಿಟ್ರೆ ಕರ್ನಾಟಕದಲ್ಲಿ ಹಾಹಾಕಾರ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಕೆಆರ್ಎಸ್ ಜಲಾಶಯದಲ್ಲಿ ಅಸಲಿಗೆ ನೀರು ಇರೋದೆಷ್ಟು? ಸಿಡಬ್ಲ್ಯೂಆರ್ಸಿ ಆದೇಶದಂತೆ ನೀರು ಬಿಟ್ರೆ ಕರುನಾಡಿನ ಜನರ ಕತೆ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಸಲಿಗೆ ಕೆಆರ್ಎಸ್ ಡ್ಯಾಂನಲ್ಲಿರೋ ನೀರು ಕೇವಲ 17 ಟಿಎಂಸಿ. ಕೆಆರ್ಎಸ್ ಜಲಾಶಯದ ಡೆಡ್ ಸ್ಟೋರೇಜ್ 4 ಟಿಎಂಸಿ. ಇನ್ನು ಡೆಡ್ ಸ್ಟೋರೇಜ್ ಹೊರತುಪಡಿಸಿ ಉಳಿಯೋ ನೀರು ಕೇವಲ 13 ಟಿಎಂಸಿ. ಸದ್ಯ ಈಗ ಕರ್ನಾಟಕದಲ್ಲಿ ಮುಂಗಾರು ಮಳೆ ಸರಿಯಾಗಿ ಆಗಿಲ್ಲ. ಇಂತಹ ಬರಗಾಲದ ಸನ್ನಿವೇಶದಲ್ಲಿ ಕಾವೇರಿ ನೀರು ಕುಡಿಯೋಕಷ್ಟೇ. ಹೀಗಾಗಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಕಷ್ಟ ಅಂತ ಹೇಳಿ ಒಂದ್ ಕಡೆ ಹೇಳಲಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿಲ್ಲ. ಇನ್ನು ಕೆಆರ್ಎಸ್ ಜಲಾಶಯದಲ್ಲಿ ಅಸಲಿಗೆ ನೀರು ಇರೋದೆಷ್ಟು? ಹಾಗಾದ್ರೆ ಇನ್ನು ಸಿಡಬ್ಲ್ಯೂಆರ್ಸಿ ಆದೇಶದಂತೆ ನೀರು ಬಿಟ್ಟರೆ ಕರುನಾಡಿಗೆ ಮತ್ತಷ್ಟು ಬರದ ಛಾಯೆ ಆವರಿಸುತ್ತೆ. ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯ ಆಗುತ್ತಾ ಆಗಲ್ವಾ ಅನ್ನೋದನ್ನ ಈಗಾಗಲೇ ಒಂದ್ ಕಡೆ ಸಿಡಬ್ಲ್ಯೂಆರ್ಸಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡೆಡ್ ಸ್ಟೋರೇಜ್ ಅನ್ನ ಹೊರತುಪಡಿಸಿ ಕರ್ನಾಟಕದಲ್ಲಿ ಕೆಆರ್ಎಸ್ ಡ್ಯಾಂನಲ್ಲಿ ನೀರು ಇರೋದೆಷ್ಟು? ಇನ್ನು ಒಂದ್ ಕಡೆ ತಮಿಳುನಾಡಿಗೆ 4 ಟಿಎಂಸಿ ನೀರು ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಕೂಡ ಸೂಚನೆಯನ್ನ ನೀಡಿದೆ. ಒಂದ್ ವೇಳೆ ಕರ್ನಾಟಕದಿಂದ ಕಾವೇರಿ ನೀರನ್ನ ಏನಾದ್ರೂ ತಮಿಳುನಾಡಿಗೆ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಬರದ ಛಾಯೆ ಆವರಿಸುತ್ತೆ. ಈಗಾಗಲೇ ಮಂಡ್ಯದಲ್ಲಿ ರೈತರು ಕೂಡ ಇದ್ರ ಕುರಿತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಕಾವೇರಿ ಕೊಳ್ಳದ ಕೆಆರ್ಎಸ್ ಸೇರಿದಂತೆ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಈಗ ತಳ ಕಾಣ್ತಾ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ. ಸಿಡಬ್ಲ್ಯೂಆರ್ಸಿ ಮಧ್ಯಂತರ ಆದೇಶದಿಂದ ಬಿದ್ದ ಅಲ್ಪ ಸ್ವಲ್ಪ ಮಳೆಯಿಂದ ಸ್ವಲ್ಪ ಮಟ್ಟಕ್ಕೆ ಬಂದಿದ್ದ ಡ್ಯಾಮ್ ಸಿಡಬ್ಲ್ಯೂಆರ್ಸಿ ಮಧ್ಯಂತರ ಆದೇಶದಿಂದ ಮತ್ತೆ ಬರಿದಾಗಲಿದೆ ಕೆಆರ್ಸಿ. ಇನ್ನು ಬಿದ್ದ ಅಲ್ಪ ಸ್ವಲ್ಪ ಮಳೆಯಿಂದ ಸ್ವಲ್ಪ ಮಟ್ಟಕ್ಕೆ ಡ್ಯಾಮ್ ಬಂದಿರುವಂತದ್ದು 78 ಅಡಿಗೆ ಕುಸಿದಿದ್ದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಇನ್ನು ಈ ತಿಂಗಳು ಬಿದ್ದ ಅಲ್ಪ ಮುಂಗಾರು ಮಳೆಗೆ 92 ಅಡಿಗೆ ಏರಿಕೆ ಆಗಿದೆ. ಇದೀಗ ಸಿಡಬ್ಲ್ಯೂಆರ್ಸಿ ಆದೇಶದಿಂದ 5 ಟಿಎಂಸಿ ನೀರು ಖಾಲಿ ಸಾಧ್ಯತೆ ಆಗುತ್ತೆ. ಸಿಡಬ್ಲ್ಯೂಆರ್ಸಿ ಮಧ್ಯಂತರ ಆದೇಶದಿಂದ ಮತ್ತೆ ಬರಿದಾಗಲಿದೆ ಕೆಆರ್ಎಸ್ ಡ್ಯಾಮ್. ಬಿದ್ದ ಅಲ್ಪ ಸ್ವಲ್ಪ ಮಳೆಯಿಂದಾಗಿ ಈಗ ಸ್ವಲ್ಪ ಮಟ್ಟಿಗೆ ಬಂದಿರುವಂತದ್ದು 78 ಅಡಿಗೆ ಕುಸಿದ ಕೆಆರ್ಎಸ್ ಜಲಾಶಯ ಈ ತಿಂಗಳು ಬಿದ್ದ ಅಲ್ಪ ಸ್ವಲ್ಪ ಮುಂಗಾರು ಮಳೆಗೆ 92 ಅಡಿಗೆ ಏರಿಕೆ ಆಗಿರುವಂತದ್ದು. ಇನ್ನು 5 ಟಿಎಂಸಿ ಏನಾದರೂ 4 ಟಿಎಂಸಿ ಏನಾದರೂ ನೀರನ್ನ ಬಿಟ್ಟರೆ ಇಲ್ಲಿ ಕರ್ನಾಟಕದಲ್ಲಿ ಕೆಆರ್ಎಸ್ ಡ್ಯಾಮ್ನಲ್ಲಿ 5 ಟಿಎಂಸಿ ಮಾತ್ರ ಉಳಿಕೆಯಾಗುತ್ತೆ. ಸದ್ಯ 91 ಅಡಿ ನೀರಿನಲ್ಲಿ 5 ಟಿಎಂಸಿ ನೀರು. ಮಳೆ ಆಗದಿದ್ರೆ ಇದೇ ನೀರಿನಲ್ಲಿ ಜನರಿಗೆ ಕೊಡಬೇಕಾದ ಅನಿವಾರ್ಯತೆ. ಸಿಡಬ್ಲ್ಯೂಆರ್ಸಿ ಆದೇಶದಂತೆ ಈಗಾಗಲೇ ಒಂದ್ ಕಡೆ ತಮಿಳುನಾಡಿಗೆ 4 ಟಿಎಂಸಿ ನೀರು ಬಿಡಬೇಕು ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಟ್ಟರೆ ಮತ್ತೆ ಕೆಆರ್ಎಸ್ ಡ್ಯಾಮ ಬರಿದಾಗುತ್ತೆ. 5 ಟಿಎಂಸಿ ಮಾತ್ರ ಉಳಿಯುತ್ತೆ ಅಂತ ಹೇಳಲಾಗ್ತಾ ಇದೆ.